ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ರೋಚಕ ತಿರುವನ್ನೇ ತಿರ್ಕೋತಾ ಇದೆ ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೋದು. ಇಷ್ಟು ದಿನಗಳ ಕಾಲ ನಾವೆಲ್ಲರೂ ಕೂಡ ಕಾಯ್ತಾ ಇರೋ ಒಂದು ಸನ್ನಿವೇಶ ಇವತ್ತು ಪ್ರಸಾರ ಆಗ್ತಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಕೊನೆಗೂ ಅಜಿತ್ ಭೂಮಿ ಹತ್ರ ತನ್ನ ಪ್ರೀತಿ ವಿಷಯನ ಹೇಳ್ಕೊಂಡಿರೋದು. ಹಾಗೇನೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಪರಸ್ಪರ ಒಪ್ಪಿಗೆಯಿಂದ ಜೀವನ ಪೂರ್ತಿ ಗಂಡ ಹೆಂಡತಿಯಾಗಿ ಜೀವನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೊನೆಗೂ ಈ ಕಡೆ ಭೂಮಿ ಹೇಳ್ಕೊಂಡ್ಲೇ ಇಲ್ಲ. ಸತ್ಯಣ್ಣನ ಕಡೆಯಿಂದ ಕೊನೆಗೂ ಈ ಕಡೆ ಅಜಿತ್ ಭೂಮಿ ಜೊತೆ ಎಲ್ಲ ಕೂಡ ಹೇಳ್ಕೊಂಡಾಯ್ತು. ನೋಡೋಣ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ. ಫ್ರೆಂಡ್ಸ್, ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸಂಗೀತ ಮತ್ತೆ ರಾಮ್ ಕುಟುಂಬದವರೆಲ್ಲರೂ ಕೂಡ ನಿಂಗವಜ್ಜಿ ಮನೆಯಿಂದ ತನ್ನ ಮಂಡ್ಯದ ಊರಿಗೆ ವಾಪಸ್ ಆಗ್ತಾರೆ. ಮನೆಯವರೆಲ್ಲರೂ ಕೂಡ ಈ ಕಡೆ ಮನೆಗೆ ಬಂದಾಗ ಈ ಕಡೆ ಸಂಗೀತ ಅವ್ರ ತಾಯಿ ಮಾತ್ರ ಸಿಕ್ಕಾಬಟ್ಟೆ ಖುಷಿ ಆಗ್ತಾರೆ. ಸಂಗೀತ, ಶ್ರವಣ, ಭೂಮಿ ಮೊಮ್ಮಕ್ಳ ನೀವಿಲ್ಲದೆ ಮನೆ ಎಲ್ಲ ಬಿಕೋ ಅಂತಿತ್ತು, ತುಂಬಾ ಬೇಸರ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಈ ಕಡೆ ತುಂಬಾ ಖುಷಿಯಿಂದ ಹೇಳ್ತಿರ್ತಾರೆ. ಕೊನೆಗೂ ಬಂದ್ರಲ್ಲ, ಇವತ್ ಬರ್ತಿರೋ ನಾಳೆ ಬರ್ತಿರೋ ಅಂತ ನಾನು ಕಾಯ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ಕೂಡ ಹೇಳ್ತಿರ್ತಾರೆ. ಈ ಕಡೆ ಪಲ್ಲವಿ, ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಮನೆಯವರೆಲ್ಲರೂ ಕೂಡ ಬಂದ್ರು ಅಂತ. ಇನ್ನೇನು ಎಲ್ರು ಕೂಡ ಮಂಡ್ಯದ ಮನೆಗೆ ಸೇರ್ಕೊಂಡಾಯ್ತು. ಎಲ್ರು ಕೂಡ ಜರ್ನಿ ಮಾಡಿ ಸುಸ್ತಾಗಿರ್ತಾರೆ. ಹಾಗಾಗಿ ಈ ಕಡೆ ಶ್ರವಣ್ ಇದ್ದವರು, ಭೂಮಿ ಎಲ್ರಿಗೂ ಕೂಡ ಸುಸ್ತಾಗಿದೆ, ನಿನ್ ಕೈಯಾರ ಎಲ್ರಿಗೂ ಕೂಡ ಒಂದು ಟೀ ಮಾಡ್ಕೊಂಬಾ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಮತ್ತೆ ಸಂಗೀತ ಎಲ್ರು ಕೂಡ ಹೇಳ್ತಿರ್ತಾರೆ. ಹಾಗೇನೆ ಈ ಕಡೆ ಭೂಮಿ ಕೂಡ ಅಡಿಗೆ ಮನೆಗೆ ಹೋಗ್ಬಿಟ್ಟು ಎಲ್ರಿಗೂ ಕೂಡ ಒಂದು ಟೀನ ಮಾಡ್ಕೊಂಡ್ ಬರ್ತಿರ್ತಾಳೆ. ಈ ಕಡೆ ಎಲ್ರು ಕೂಡ ಟೀ ಕುಡಿತಿರುವಾಗ ಈ ಕಡೆ ಶ್ರವಣ್ಗಂತೂ ಸಿಕ್ಕಾಬಟ್ಟೆ ಭೂಮಿ ಮೇಲೆ ಪ್ರೀತಿ ಹೆಚ್ಚಾಗಿರುತ್ತೆ. ಯಾಕಂದ್ರೆ ನಿಂಗವಜ್ಜಿ ಮನೆಯಲ್ಲಿ ಭೂಮಿ ಅಪ್ಪ ಅಪ್ಪ ಅಂತ ಕರೆಯುವಾಗ ಶ್ರವಣ್ ಮನ್ಸಲ್ಲಿ ಕೂಡ ಒಂಥರ ಫೀಲಿಂಗ್ ಸ್ಟಾರ್ಟ್ ಆಗಿತ್ತು. ಎಷ್ಟೇ ಆದ್ರೂ ಹೆತ್ತ ಮಗಳ ಅಲ್ವಾ, ಹಾಗಾಗಿ ಹಾಗನ್ಸಿರ್ಬೋದು. ಹಾಗಾಗಿ ಈ ಕಡೆ ಶ್ರವಣ್ ಟೀ ಕುಡಿತಿರುವಾಗ, ಭೂಮಿ ನೀನ್ ಮಾಡ್ಕೊಟ್ಟಿರೋ ಟೀ ಕುಡಿತಾ ಇದ್ರೆ ನಾನು ಹಾಗೆ ಕಳ್ದೋಗ್ಬಿಡ್ತೀನಿ ಕಣಮ್ಮ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಭೂಮಿಗೆ ಹೊಗಳ್ತಿರ್ತಾರೆ. ಭೂಮಿ, ನಿನ್ಗೇನ್ ಬೇಕು ಕೇಳು, ನಿನ್ನ ಆಸೆ ಎಲ್ಲಾನು ಕೂಡ ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಗೆ ಶ್ರವಣ್ ಕೂಡ ಹೇಳ್ತಿರ್ತಾರೆ. ಈ ಕಡೆ ಭೂಮಿಗಂತೂ ಸಿಕ್ಕಾಬಟ್ಟೆ ಬೇಸರ ಆಗ್ತಿರುತ್ತೆ. ಯಾಕಂತ ಹೇಳಿದ್ರೆ ಇನ್ನೇನು ಒಪ್ಪಂದದ ಗಡುವು ಕೂಡ ಮುಗ್ದೋಗ್ತಿದೆ. ಸಾಹೇಬ್ರು ಮನ್ಸಲ್ಲಿ ಏನಿದೆ ಅಂತ ಇನ್ನೂ ಕೂಡ ಹೇಳ್ಕೊಂಡ್ಲಿಲ್ಲ. ದೊಡ್ಡ ಸಾಹೇಬ್ರು ನೋಡಿದ್ರೆ ಈ ರೀತಿ ಕೇಳ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಸಪ್ಮೋರೆ ಹಾಕೊಂಡು ಹಾಗೆ ನಿಂತಿರ್ತಾಳೆ. ಭೂಮಿ, ಏನ್ ಯೋಚನೆ ಮಾಡ್ತಿದ್ಯಾ? ಶ್ರವಣ್ ಹೇಳಿದ್ ಕೇಳಿಸಿಲ್ವಾ? ಏನ್ ಬೇಕು ಕೇಳು, ವರ ಎಲ್ಲ ನನ್ ತಮ್ಮ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಕೂಡ ಹೇಳ್ತಿರ್ತಾರೆ. ಹಾಗೆಲ್ಲ ಏನು ಬೇಡ, ನೀವೆಲ್ರೂ ಕೂಡ 100 ಕಾಲ ಖುಷಿ ಖುಷಿಯಾಗಿದ್ರೆ ಸಾಕು, ಅಷ್ಟೇ ನನಗ್ ಬೇಕಾಗಿದ್ದು ಅಂತ ಈ ಕಡೆ ಭೂಮಿ ಕೂಡ ಹೇಳ್ಬಿಡ್ತಾಳೆ. ಸ್ವಲ್ಪ ಬೇಸರ ಮಾಡ್ಕೊಂಡು ಹೇಳ್ತಿರ್ತಾಳೆ. ಇದನ್ನೆಲ್ಲ ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಕೂಡ ಭೂಮಿಯ ಒಂದು ಫೇಸ್ ಅನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಭೂಮಿ ತುಂಬಾನೇ ಬೇಸರ ಆಗಿರ್ತಾಳೆ. ಈ ಕಡೆ ಸತ್ಯಣ್ಣಂಗ್ ಗೊತ್ತಾಗಿರುತ್ತೆ ಈ ಮನೆ ಬಿಟ್ಟು ಹೋಗುವಂತ ಸಂದರ್ಭ ಬಂದಿದೆ, ಹಾಗಾಗಿ ಈ ಕಡೆ ಭೂಮಿ ಇಷ್ಟು ಸಪ್ಪಗಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಅರ್ಥ ಮಾಡ್ಕೊಂಡು ಈ ಕಡೆ ಅಜಿತ್ಗೆ ಹೇಳ್ತಿರ್ತಾರೆ. ನೋಡು ಅಜಿತ, ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಭೂಮಿಗೆ ತುಂಬಾನೇ ಬೇಜಾರಾಗಿದೆ. ಇನ್ನು ತಡ ಮಾಡ್ಬೇಡ ಕಣಯ್ಯ, ಆದಷ್ಟು ಬೇಗ ನಿನ್ ಪ್ರೀತಿನ ಹೇಳ್ಕೊಂಡ್ಬಿಡು. ಇಲ್ಲ ಅಂದ್ರೆ ನಾಳೆ ದಿನ ಗ್ಯಾರಂಟಿ ಅವಳು ಇಲ್ಲಿಂದ ಬಿಟ್ಟು ಓಡೋಗ್ಬಿಡ್ತಾಳೆ. ಆಮೇಲೆ ಈ ಮನೆಯವ್ರಿಗೆ ಏನ್ ಆನ್ಸರ್ ಮಾಡ್ತೀಯಾ ಹೇಳು ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣ ಹೇಳ್ದಾಗ, ಇಲ್ಲ ಸತ್ಯಣ್ಣ, ಆದಷ್ಟು ಬೇಗ ನಾನು ಭೂಮಿ ಹತ್ರ ನಾನು ಪ್ರಪೋಸ್ ಮಾಡೇ ಮಾಡ್ತೀನಿ, ಭೂಮಿಗೆ ನಾನು ಎಲ್ಲ ಹೇಳ್ಕೊತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಫುಲ್ ಸ್ಟ್ರಾಂಗ್ ಆಗ್ತಾರೆ. ಈ ಸಲ ಯಾವಾಗ್ಲೂ ಕೂಡ ಮನ್ಸಲ್ಲಿ ಅನ್ಕೊಳ್ಳೋದು ಆಮೇಲೆ ಹೇಳೋಕೆ ಆಗ್ತಿರ್ಲಿಲ್ಲ. ಸೊ ಇವತ್ತು ಮಾತ್ರ ಫುಲ್ ರೆಡಿ ಆಗಿರ್ತಾರೆ. ಸೊ ಇಷ್ಟೆಲ್ಲ ಆಗತ್ತೆ. ಈ ಕಡೆ ಶ್ರವಣ್ಗೆ ಇನ್ನೊಂದ್ ಕಪ್ಪು ಟೀ ಬೇಕಾಗಿರುತ್ತೆ. ಅಂದ್ರೆ ಈ ಕಡೆ ಭೂಮಿ ಕೈಯಿಂದ ಒಂದು ಟೀ ಮಾಡ್ಸ್ಕೊಂಡ್ ಕುಡಿಯೋದಕ್ಕೆ ಈ ಕಡೆ ಶ್ರವಣ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗಾಗಿ ಭೂಮಿ, ಇನ್ನೊಂದ್ ಕಪ್ಪು ನಂಗೆ ಟೀ ಬೇಕಿತ್ತು ಅಂತ ಹೇಳ್ಬಿಡ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತಾಳೆ. ಮತ್ತೆ ಟೀ ಮಾಡ್ಕೊಂಡ್ ಬಂದು, ಅಪ್ಪ ತಗೊಳ್ಳಿ ಅಂತ ಹೇಳ್ಬಿಡ್ತಾಳೆ ಈ ಕಡೆ ಭೂಮಿ. ಈ ಕಡೆ ಭೂಮಿ ಶ್ರವಣ್ಗೆ ಅಪ್ಪ ಅಂದ ತಕ್ಷಣ ಈ ಕಡೆ ಮನಸ್ವಿನಿ ಓಡ್ ಬಂದು, ನೀನ್ ಯಾವಳೆ ನನ್ನ ಅಪ್ಪಂಗೆ ಅಪ್ಪ ಅನ್ನಕ್ಕೆ? ಅವರು ನನಗ್ ಮಾತ್ರ ಅಪ್ಪ. ನೀನು ಇಷ್ಟು ದಿನ ದೊಡ್ಡ ಸಾಹೇಬ್ರೆ ಅಂತ ಕರಿತಾ ಇದ್ದೆ ತಾನೆ? ನಿಂಗವಜ್ಜಿ ಮನೆಯಲ್ಲಿ ಆಟ ಆಡಿದ್ದು ನಾಟಕ ಎಲ್ಲ ಸಾಕು, ಅಲ್ಲೆಲ್ಲ ಮುಗಿಸ್ ಬಂದ್ರಲ್ಲ ನಾಟಕ. ಇನ್ನೇನಿದ್ರು ನೀನು ನನ್ನ ಅಪ್ಪನ್ನ ನನ್ನ ಅಪ್ಪ ಅಂತ ಕರಿಬಾರ್ದು, ದೊಡ್ಡ ಸಾಹೇಬ್ರೆ ಅಂತ ಕರಿಬೇಕು ಅಂತ ಹೇಳ್ಬಿಡ್ತಾಳೆ ಈ ಕಡೆ ಮನಸ್ವಿನಿ, ಅಂದ್ರೆ ಅಶ್ವಿನಿ, ಫ್ರಾಡ್ ಅಶ್ವಿನಿ. ಆಗ ಈ ಕಡೆ ಭೂಮಿಗೆ ಮತ್ತೆ ಬೇಸರ ಆಗತ್ತೆ, ಕಣ್ಣಲ್ಲೆಲ್ಲ ನೀರ್ ತುಂಬ್ಕೊಂತಿರುತ್ತೆ. ಅದನ್ನ ನೋಡ್ಬಿಟ್ಟು ಶ್ರವಣ್ಗೆ ಕರುಳು ಚುರ್ಕಂದ್ಬಿಡುತ್ತೆ. ಯಾಕಂದ್ರೆ ಪ್ರತಿ ಸಲ ಭೂಮಿ ಶ್ರವಣ್ಗೆ ಅಪ್ಪ ಅಂತ ಕರೆದಾಗ ಏನೋ ಒಂಥರ ಮನ್ಸೊಳಗಡೆ ಫೀಲಿಂಗ್ ಆಗ್ತಿತ್ತು. ಇವತ್ತು ಕೂಡ ಅಪ್ಪ ಅಂದ ತಕ್ಷಣ ಇನ್ನೂ ಕೂಡ ಶ್ರವಣ್ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ. ಹಾಗಾಗಿ ಮನಸ್ವಿನಿಗೆ, ಅಂದ್ರೆ ಈ ಕಡೆ ಫ್ರಾಡ್ ಅಶ್ವಿನಿಗೆ, ಅಶ್ವಿನಿ ಅದೆಲ್ಲ ನೀನ್ ಕೇಳೋ ರೈಟ್ಸ್ ಇಲ್ಲ. ನೀನ್ ಹೇಗ್ ಮಗಳು, ಭೂಮಿನೂ ನನ್ಗೆ ಸ್ವಂತ ಮಗಳಿದ್ದಂಗೆ. ಇನ್ಮೇಲೆ ನನ್ಗೆ ಇಬ್ರು ಮಕ್ಳು. ಭೂಮಿ ಯಾವಾಗ್ಲೂ ನನ್ಗೆ ಅಪ್ಪ ಅಂತಾನೆ ಕರಿಬೇಕು. ಭೂಮಿ, ಇನ್ಮೇಲೆ ನೀನು ದೊಡ್ಡ ಸಾಹೇಬ್ರೆ ಅಂತೆಲ್ಲ ಕರಿಬಾರ್ದಾಯ್ತಾ, ಅಪ್ಪ ಅಂತಾನೆ ಕರಿಬೇಕು ಆಯ್ತಾ ಅಂತ ಹೇಳ್ಬಿಟ್ಟು ತಪ್ಕೊಂಡು ಮುದ್ ಮಾಡ್ಬಿಡ್ತಾರೆ. ಅದನ್ನ ನೋಡ್ಬಿಟ್ಟು ಈ ಕಡೆ ಅಶ್ವಿನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಈ ಕಡೆ ಭೂಮಿ ಮತ್ತೆ ಶ್ರವಣ ತುಂಬಾ ಪ್ರೀತಿಯಿಂದ ತಪ್ಕೊಂತಿರೋದನ್ನ ನೋಡಿ ಈ ಕಡೆ ಶಾರದಾ ಮಾತ್ರ ನಗ್ತಿರ್ತಾಳೆ, ತುಂಬಾ ಪ್ರೀತಿಯಿಂದ ನಗ್ತಿರ್ತಾಳೆ. ಇದನ್ನೆಲ್ಲ ಈ ಕಡೆ ಸಂಗೀತ ಅವರು ಅಬ್ಸರ್ವ್ ಮಾಡ್ಬಿಟ್ಟು ಶ್ರವಣ ನೋಡೋ ಅಲ್ಲಿ ಶಾರದಾ ನಗ್ತಿದ್ದಾಳೆ. ಅಂದ್ರೆ ಭೂಮಿನ ಕಂಡ್ರೆ ಶಾರದನ್ಗೂ ತುಂಬಾ ಇಷ್ಟ ಕಣೋ, ಅದಕ್ಕೆ ನಗ್ತಿದ್ದಾಳೆ ನೋಡು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಮತ್ತೆ ಮನೆಯವರೆಲ್ಲರೂ ಕೂಡ ಶಾರದನ ಮುಖ ನೋಡ್ತಿರುವಾಗ ಭೂಮಿನೇ ನೋಡ್ತಿರ್ತಾಳೆ. ಶಾರದಾ ನಗ್ತಿರೋದನ್ನ ನೋಡ್ಬಿಟ್ಟು ಈ ಕಡೆ ಅಶ್ವಿನಿ ಕೂಡ ಹೊಟ್ಟೆ ಉರ್ಕೊಂತಿರ್ತಾಳೆ. ಅಮ್ಮ ಬನ್ನಿ ರೂಮ್ಗೆ ಹೋಗೋಣ ಅಂತ ಕರೆದ್ರು ಕೂಡ ಈ ಕಡೆ ಶಾರದಾ ಮಾತ್ರ ಅಶ್ವಿನಿ ಹತ್ರ ಹೋಗ್ತಾನೆ ಇರಲ್ಲ. ಭೂಮಿ ಹಿಂದಿಂದನೇ ಹೋಗ್ತಾಳೆ. ಅಶ್ವಿನಿ ಎಷ್ಟೇ ಕೂಡ ಶಾರದನ ಹತ್ರ ಹೋದ್ರು ಕೂಡ ಈ ಕಡೆ ಶಾರದಾ ಮಾತ್ರ ಓಡ್ಕೊಂಡ್ ಬಂದು ಭೂಮಿ ಹಿಂದಿಂದನೇ ನಿಂತ್ಕೊಂಡಿರ್ತಾರೆ. ಇಷ್ಟೇ ಆದ್ರೂ ಭೂಮಿ ಹೆತ್ತ ಮಗಳಲ್ವಾ, ಹೆತ್ತ ಕರುಳು ಅಂತಾನೆ, ಹೆತ್ತ ಕರುಳು ಸಂಬಂಧ ಅಂದ್ರೇನೆ ಹಾಗೇನೆ. ಈ ಕಡೆ ಫ್ರಾಡ್ ಅಶ್ವಿನಿ ಎಷ್ಟೇ ಕೂಡ ಶಾರದನ ಹತ್ರ ಹೋದ್ರು ಕೂಡ ಅವಳು ಮಾತ್ರ ತಪ್ಪಿಸ್ಕೊಂಡು ಆ ಕಡೆನೆ ಹೋಗ್ತಿರ್ತಾಳೆ ಭೂಮಿ ಹತ್ರ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಇನ್ನೊಂದ್ ಕಡೆ ದೇವಯಾನಿ ರೂಮ್ ಅಲ್ಲಿ ಏನೋ ಒಂದಷ್ಟು ಫೈಲ್ ಗಳನ್ನ ಇಟ್ಕೊಂಡು ನೋಡ್ತಿರ್ತಾಳೆ.
ಈ ಕಡೆ ಅಶ್ವಿನಿ ಕೋಪ ಮಾಡ್ಕೊಂಡ್ ಬಂದು ಸೀದಾ ದೇವಯಾನಿ ರೂಮಿಗೆ ಬರ್ತಾಳೆ. ಏನಿಲ್ಲಿ ಆರಾಮಲ್ಲಿ ಕುತ್ಕೊಂಡು ಏನೋ ಫೈಲ್ ನೋಡ್ತಿದ್ದೀರಲ್ಲ, ಅಲ್ಲಿ ನೋಡಿದ್ರೆ ಮನೆಯವರೆಲ್ಲರೂ ಕೂಡ ಅಂದ್ರೆ ಅಂಜನನ್ ಮದ್ವೆ ಬಗ್ಗೆ ಕೂಡ ಮಾತಾಡ್ತಿರ್ತಾರೆ. ಹಾಗಾಗಿ ಅದನ್ನೆಲ್ಲ ಕೇಳಿಸ್ಕೊಂಡ್ ಬಂದು ಅಲ್ಲಿ ನೋಡಿದ್ರೆ ನಚಿಕೇತ್ ಮತ್ತೆ ಅಂಜನನ ಮದ್ವೆ ಬಗ್ಗೆ ಮಾತಾಡ್ತಿದ್ದಾರೆ. ನೀವ್ ನೋಡಿದ್ರೆ ಇಲ್ಲಿ ಆರಾಮಲ್ಲಿ ಕೂತಿದ್ದೀರಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ರೇಗ್ ಬಿಟ್ಟು ತನ್ನ ಫೋನ್ ಅಲ್ಲಿ ಇರುವಂತಹ ಒಂದು ದೇವಯಾನಿಯ ಅದೇ ಗಂಡನ ತನ್ನ ಸ್ವಂತ ಗಂಡನ ಕೊಲೆ ಮಾಡಿರುವಂತಹ ಒಂದು ಪ್ರೂಫ್ ನ ಇಟ್ಕೊಂಡು ತೋರಿಸ್ತಿರ್ತಾಳೆ. ತೆಗ್ದು ಬಿಸಾಕದನ್ನ ಅದನ್ನ ನಿನ್ನ ಹತ್ರನೇ ಇಟ್ಕೋ, ಪದೇ ಪದೇ ನನ್ಗೆ ಅದನ್ನ ತೋರಿಸ್ಬೇಡ. ಇವಾಗ ಏನು ನಚಿಕೇತು ನಿನ್ನ ಮದ್ವೆ ಆಗ್ಬೇಕು ಅಷ್ಟೇ ತಾನೇ? ಆಯ್ತು ತಾನೆ, ಆಯ್ತು ಅಂತ ಹೇಳಿದೀನಿ ತಾನೆ ಅವತ್ತೆ. ಹಾಗೆ ಹೇಗೆ ಅಂತ ಈ ಕಡೆ ದೇವಯಾನಿ ಕೂಡ ಹೇಳ್ತಿರುವಾಗ ಏನಾಯ್ತು, ಮನೇಲಿ ಎಲ್ರು ಕೂಡ ಮದ್ವೆ ಬಗ್ಗೆ ಮಾತಾಡ್ತಿದ್ದಾರೆ. ಇನ್ನೇನು ಮದ್ವೆಗೆಲ್ಲ ರೆಡಿ ಆಗ್ಬಿಟ್ಟು ಛತ್ರಕ್ ಹೋಗ್ಬಿಟ್ಟು ಮದ್ವೆ ನಿಲ್ಸಕ್ಕಾಗುತ್ತಾ? ಹಾಗೆ ಹೇಗೆ ಅಂತ ಈ ಕಡೆ ಆ ಅಶ್ವಿನಿ ಕೂಡ ಹೇಳ್ತಿದ್ದಾಳೆ. ಎಷ್ಟೋ ಮದ್ವೆಗಳು ಛತ್ರದವರೆಗೂ ಬಂದು ತಾಳಿ ಕಟ್ಟೋ ಸಮಯದಲ್ಲಿ ನಿಂತೋಗಿಲ್ವಾ ಅಶ್ವಿನಿ? ಹೇಗಾದ್ರೂ ಸರಿ ಅಂಜನನ ನಚಿಕೇತ್ಗೆ ಕೊಟ್ಟು ಮದ್ವೆ ಮಾಡಲ್ಲ, ನಚಿಕೇತ್ನ ನಿನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಸರಿನಾ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಸೀದಾ ಅಲ್ಲಿಂದ ಅಶ್ವಿನಿ ಹೊರಟೋಗ್ತಾಳೆ. ಅಶ್ವಿನಿ ಹೋದ್ಮೇಲೆ ಈ ಕಡೆ ದೇವಯಾನಿ ಮನಸ್ಸಲ್ಲಿ ಒಂದು ಸ್ಟ್ರಾಂಗ್ ಒಂದು ಪ್ಲಾನ್ ಬರತ್ತೆ. ಇಲ್ಲ ಇವಳನ್ನ ಹೀಗೆ ಬಿಟ್ರೆ ನನ್ ಮಗಳನ್ನ ನಚಿಕೇತ್ ಜೊತೆ ಕೊಟ್ಟು ಮದ್ವೆ ಮಾಡಕ್ ಸಾಧ್ಯನೇ ಇಲ್ಲ. ಇವಳನ್ ಮಾತ್ರ ಈ ಸಲ ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಸೀದಾ ಭದ್ರಂಗೆ ಕಾಲ್ ಮಾಡ್ಬಿಡ್ತಾಳೆ. ಭದ್ರಂಗೆ ಹೇಳ್ತಾಳೆ ಈ ತರ ಯಾವ ಕಾರಣಕ್ಕೂ ಮಿಸ್ ಆಗ್ಬಾರ್ದು, ಅಶ್ವಿನಿನ ಮುಗಿಸ್ಲೇಬೇಕು, ಒಂದು ದೊಡ್ಡ ಟೀಮ್ ಅನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ಡೀಲ್ ಅನ್ನ ಕೊಟ್ಬಿಡ್ತಾಳೆ. ಈ ಕಡೆ ಡೀಲಿಗೆ ಈ ಕಡೆ ಭದ್ರ ಕೂಡ ಓಕೆ ಅಂತಾನೆ, ಹೇಗಾದ್ರೂ ಸರಿ ಅಶ್ವಿನಿನ ಮುಗಿಸ್ಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾಳೆ ಅಂತಾನೆ ಹೇಳ್ಬೋದು. ಈ ಕಡೆ ದೇವಯಾನಿ ಇಷ್ಟೆಲ್ಲ ಆಗತ್ತೆ. ಈ ಕಡೆ ಕುತಂತ್ರಿ ಫ್ರಾಡ್ ಅಶ್ವಿನಿ ಏನ್ ಕಮ್ಮಿ ಇಲ್ಲ. ದೇವಯಾನಿ ಒಂದ್ ಹೆಜ್ಜೆ ಮುಂದಿದ್ರೆ ಈ ಕಡೆ ಫ್ರಾಡ್ ಅಶ್ವಿನಿ 2 ಹೆಜ್ಜೆ ಮುಂದಿರ್ತಾಳೆ ದೇವಯಾನಿನ ಮುಗಿಸೋದಿಕ್ಕೆ ಅಂತಾನೆ ಹೇಳ್ಬೋದು. ಅವಳು ಕೂಡ ಒಂದಷ್ಟು ಪ್ಲಾನ್ ಗಳನ್ನ ಕೂಡ ಮಾಡ್ಕೊಂಡಿರ್ತಾಳೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಇನ್ನೇನು ಭೂಮಿ ಸ್ನಾನಕ್ಕಂತ ಹೋಗಿರ್ತಾಳೆ ರೂಮಲ್ಲಿ. ಅಲ್ಲಿ ಅಜಿತ್ ಬರ್ತಾನೆ. ಅಜಿತ್ ಯಾವ ರೀತಿ ರೆಡಿ ಆಗಿ ಬರ್ತಾನೆ ಅಂದ್ರೆ ಒಳ್ಳೆ ಲವರ್ ಬಾಯ್ ತರ ರೆಡಿ ಆಗಿ ಬರ್ತಾನೆ. ಕೈಯಲ್ಲಿ ಒಂದು ರೋಸ್ ಇಟ್ಕೊಂಡ್ ಬರ್ತಾನೆ. ಯಾವ ತರ ಆದ್ರೂ ಸರಿ, ಹೇಗಾದ್ರೂ ಸರಿ ಇವತ್ ಮಾತ್ರ ನಾನು ಭೂಮಿಗೆ ಪ್ರೀತಿ ಹೇಳ್ಕೊಂಡ್ಲೇಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ರೆ ಇಲ್ಲಿ ಭೂಮಿ ಇರಲ್ಲ. ಓ ಸ್ನಾನಕ್ ಹೋಗಿದ್ದಾಳ, ಬರ್ಲಿ ಸ್ನಾನದಿಂದ ಬಂದ್ಮೇಲೆ ನನ್ನ ಪ್ರೀತಿ ವಿಷಯನ ಎಲ್ಲಾನು ಕೂಡ ಭೂಮಿ ಹತ್ರ ಹೇಳ್ಕೊಂತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಫುಲ್ ಪ್ರಾಕ್ಟೀಸ್ ನಡೀತಾ ಇರುತ್ತೆ ಅಜಿತ್ ಕನ್ನಡಿ ಮುಂದೆ ನಿಂತ್ಕೊಂಡು. ಭೂಮಿ ಐ ಲವ್ ಯು ಭೂಮಿ, ನಾನ್ ನಿನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ ಭೂಮಿ, ಐ ಲವ್ ಯು ಸೋ ಮಚ್. ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನೀನು ನನ್ನ ಹೆಂಡತಿಯಾಗಿ ಜೀವನ ಪರ್ಯಂತ ನನ್ನ ಜೊತೆನೆ ಇರ್ಬೇಕು. ನಿನ್ನ ಬಿಟ್ಟು ಬದುಕೋಕೆ ನನ್ಗೆ ಶಕ್ತಿ ಇಲ್ಲ ಭೂಮಿ. ಸ್ವೇರ್ ಭೂಮಿ ಐ ಲವ್ ಯು ಭೂಮಿ ಅಂತ ಹೇಳಿ ಈ ಕಡೆ ಪ್ರಪೋಸ್ ಮಾಡಿ ಒಂದೊಂದ್ ಆಂಗಲ್ ಅಲ್ಲಿ ಕೂಡ ಕುಂತು ನಿಂತು ಬಕ್ಕೊಂಡು ಯಾವ್ಯಾವ ತರನು ಪ್ರಪೋಸ್ ಮಾಡ್ಬಿಟ್ಟು ಭೂಮಿಗೆ ಪ್ರಪೋಸ್ ಮಾಡುವ ರೀತಿನಲ್ಲಿ ಒಂದು ಪ್ರಾಕ್ಟೀಸ್ ಅನ್ನ ಮಾಡಿರ್ತಾನೆ. ಆ ಒಂದು ಕೈಯಲ್ಲಿ ರೋಸ್ ಅನ್ನ ಇಟ್ಕೊಂಡು, ಕೆಂಪು ಗುಲಾಬಿಯನ್ನ ಇಟ್ಕೊಂಡು. ಅಷ್ಟೊತ್ತಿಗೆ ಈ ಕಡೆ ಭೂಮಿ ಕೂಡ ಸ್ನಾನ ಮಾಡ್ಕೊಂಡು ಬಂದಿರ್ತಾಳೆ. ಈ ಕಡೆ ತಲೆ ಒರೆಸ್ಕೊಂತ ಬರ್ತಿರ್ತಾಳೆ. ಈ ಕಡೆ ಅಜಿತ್ ಕೈನಲ್ಲಿ ರೆಡ್ ರೋಸ್ ನ ನೋಡ್ಬಿಡ್ತಾಳೆ. ಸಾಹೇಬ್ರೆ ಏನ್ ಮಾಡ್ತಿದ್ದೀರಾ ರೆಡ್ ರೋಸ್ ನ ಇಟ್ಕೊಂಡು? ಯಾರಿಗ್ ಸಾಹೇಬ್ರೆ ರೆಡ್ ರೋಸ್ ಎಲ್ಲ ಇಟ್ಕೊಂಡಿದ್ದೀರಲ್ಲ, ಏನ್ ವಿಷಯ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಅಜಿತ್ಗೆ ಕೇಳ್ತಿರ್ತಾಳೆ. ಭೂಮಿ ಅದು ಈ ರೆಡ್ ರೋಸ್ ನಿನ್ಗೆ ಭೂಮಿ. ಭೂಮಿ ನಾನು ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಮಂಡೆ ಯೂರಿ ಗುಲಾಬಿ ಹೂವನ್ನ ಕೊಟ್ಟು ಪ್ರಪೋಸ್ ಮಾಡಿ ಬಿಡ್ತಾನೆ. ಸಾಹೇಬ್ರೇ ಅಂತ ಹೇಳ್ಬಿಡ್ತಾಳೆ ಈ ಕಡೆ ಭೂಮಿ. ಹೌದು ಭೂಮಿ, ನಾನ್ ನಿನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಭೂಮಿ, ನೀನ್ ನನ್ನ ಎಲ್ಲೂ ಕೂಡ ಬಿಟ್ಟು ಹೋಗುವ ಅಗತ್ಯ ಇಲ್ಲ. ನೀನು ಇದೇ ಮನೆಯಲ್ಲೇ ಇರ್ಬೇಕು. ನಾವಿಬ್ರು ಗಂಡ ಹೆಂಡತಿಯಾಗಿ ಜೀವನ ಪರ್ಯಂತ ಒಟ್ಟಾಗಿ ಬಾಳೋಣ. ಇದಕ್ ನಿನಗೆ ಒಪ್ಪಿಗೆ ಇದೆಯಾ ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಗುಲಾಬಿ ಹೂವನ್ನ ಕೊಟ್ಟು ಹೇಳಿ ಬಿಡ್ತಾನೆ ತನ್ನ ಮನ್ಸಲ್ಲಿರುವುದಂತ. ಈ ಕಡೆ ಭೂಮಿಗಂತೂ ಇದು ಕನ್ಸೋ ನನ್ಸೋ ಅಂತ ನಂಬೋಕ್ ಆಗ್ತಿರಲ್ಲ. ಯಾಕಂದ್ರೆ ಅಜಿತ್ ಸಾಹೇಬ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಈ ಕಡೆ ಭೂಮಿ ಅಂತಾನೆ ಹೇಳ್ಬೋದು. ಆದ್ರೆ ಅಜಿತ್ತೇ ಬಾಯ್ ಬಿಟ್ಟು ಐ ಲವ್ ಯು ಅಂತ ಹೇಳಿದ್ಮೇಲೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಓಡ್ಕೊಂಡ್ಬಂದು ಹಂಗೆ ತಪ್ಕೊಂಡ್ಬಿಡ್ತಾಳೆ, ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾಳೆ. ಖುಷಿಗೆ ಒಂದು ಕಣ್ಣಲ್ಲಿ ಕೂಡ ನೀರ್ ಬರ್ತಿರುತ್ತೆ ಈ ಕಡೆ ಭೂಮಿಗೆ. ಸಾಹೇಬ್ರೆ ಏನ್ ಗೊತ್ತಾ, ನಾನು ಕೂಡ ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ಸಾಹೇಬ್ರೆ. ಐ ಲವ್ ಯು ಸಾಹೇಬ್ರೆ, ನಾನ್ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ನಾನ್ ಈ ಮನೆಯವ್ರನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಾನ್ ಇಲ್ಲೇ ಇರ್ತೀನಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಅಂತೂ ಫುಲ್ಲು ಖುಷಿನಲ್ಲಿ ಹೇಳ್ತಿರ್ತಾಳೆ. ಸಾಹೇಬ್ರೆ ಏನ್ ಗೊತ್ತಾ, ನನ್ಗೆ ಈ ಮನೆಯವ್ರನ್ನ ಬಿಟ್ಟು ಹೋಗಕ್ ಮನ್ಸೇ ಇರ್ಲಿಲ್ಲ ಸಾಹೇಬ್ರೆ. ನಾನ್ ಇವತ್ತು ಪ್ರಪಂಚನ ಗೆದ್ದಿರುವಷ್ಟು ಖುಷಿ ಆಗ್ತಿದೆ ಸಾಹೇಬ್ರೆ. ಐ ಲವ್ ಯು ಸಾಹೇಬ್ರೆ, ಐ ಲವ್ ಯು ಸಾಹೇಬ್ರೆ ಅಂತ ಸಿಕ್ಕಾಬಟ್ಟೆ ಭೂಮಿನೂ ಕೂಡ ಎಕ್ಸ್ಪೋಸ್ ಮಾಡ್ತಿರ್ತಾಳೆ ಅಜಿತ್ಗೆ. ಅಜಿತ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ನಿಜವಾಗ್ಲೂ ಅಜಿತ್ಗಂತೂ ಆಶ್ಚರ್ಯ ಆಗ್ತಿರುತ್ತೆ, ಭೂಮಿ ನಿಜವಾಗ್ಲೂ ಇಷ್ಟು ದಿನ ನನ್ನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳ್ಬಿಟ್ಟು. ಭೂಮಿ ಇಷ್ಟು ದಿನ ನೀನು ಕೂಡ ನನ್ನ ಪ್ರೀತಿ ಮಾಡ್ತಿದ್ಯಾ, ಎಂತ ಕೆಲ್ಸ ಆಗೋಯ್ತು ನೋಡು. ನೀನು ಒಳಗೊಳಗೆ ನಂತರ ನೋವು ಪಡ್ತಿದ್ಯಾ ಭೂಮಿ, ನಾನು ಬಿಟ್ಟು ಹೋಗ್ಬೇಕು ಅಂತ ನೋವು ಪಡ್ತಿದ್ಯಾ ಭೂಮಿ ಅಂತ ಹೇಳಿದಾಗ ಹೌದು ಸಾಹೇಬ್ರೆ, ನಾನು ಕೂಡ ಎಷ್ಟೋ ಸಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಬಂದಾಗೆಲ್ಲ ತುಂಬಾ ಭಯ ಕಾಡ್ತಿತ್ತು ಸಾಹೇಬ್ರೆ, ಹಾಗಾಗಿ ನಾನು ಹೇಳ್ಕೊಂಡಿಲ್ಲ. ಹಾಗೆ ಹೀಗೆ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಒಟ್ಟಾರೆಯಾಗಿ ಇಬ್ರು ಕೂಡ ಹಗ್ ಮಾಡ್ಕೊಂಡು ಫುಲ್ ಖುಷಿ ಆಗ್ಬಿಡ್ತಾರೆ. ಕೊನೆಗೂ ನಾವು ಇಷ್ಟು ತಿಂಗಳಿಂದ ಕಾಯ್ತಾ ಇರುವಂತ ಸನ್ನಿವೇಶ ನಾಳಿನ ಸಂಚಿಕೆನಲ್ಲಿ ಬಂದೇ ಬಿಡ್ತು. ಸೊ ಹಾಗಾದ್ರೆ ಮತ್ತೆ ಈಗ ಅಜಿತ್ ಮತ್ತೆ ಭೂಮಿ ಮತ್ತೊಂದು ಮದ್ವೆ ಆಗೋದಕ್ಕೆ ತಯಾರಿ ಮಾಡ್ಕೋತಾರ, ಅಥವಾ ಮನೆಯವರು ಎಲ್ರಿಗೂ ಕೂಡ ಹೇಳ್ಬಿಟ್ಟು ಮತ್ತೊಂದು ಮದ್ವೆ ಮಾಡ್ತಿದ್ದೋಕೆ ರೆಡಿ ಮಾಡಿ ಅಂತ ಹೇಳ್ತಾರ? ಎಲ್ಲ ಕೂಡ ಒಂದು ರೋಚಕ ತಿರುವು ನಡೀತಾ ಇದೆ ಅಂತಾನೆ ಹೇಳ್ಬೋದು ನಿನ್ನ ಜೊತೆ ನನ್ನ ಕಥೆನಲ್ಲಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಚೆಕ್. ಬೈ ಫ್ರೆಂಡ್ಸ್.